ಹಾಯ್ ಸುಂದ್ರಿ, ಬಂದ್ಯಾ? ನಿನ್ನ ಯಜಮಾನಿನ ಕಾಪಾಡೋದಕ್ಕೆ ನಾನು ಕಷ್ಟಪಟ್ಟು ಏನೋ ಮಾಡಿದ್ರೆ ಕೊನೆಗೆ ನನ್ನ ಮೇಲೆ ಆರೋಪ ಮಾಡ್ತಾಳೆ. ನೀನೇ ಹೇಳು, ನಾನು ಮಾಡಿ ತಪ್ಪ? ನನ್ನ ಕನಸೆಲ್ಲ ನಿಜ ಆಗತ್ತೆ, ಅದು ನಿನಗೂ ಗೊತ್ತು. ನೀನೇನೆ ನನ್ನ ಕನ್ಸಲ್ಲಿ ಬಂದಿದ್ದ ಜಾಗಕ್ಕೆ ಒಂದ್ಸತಿ ಕರ್ಕೊಂಡು ಹೋಗಿದ್ದೆ. ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾ? ಹೀಗಿರುವಾಗ ನಿನ್ನ ಯಜಮಾನಿ ನಾನು ಕಾಪಾಡದೆ ಬೇರೆ ಯಾವ್ದಾರು ಇತ್ತು? ನೀನೇ ಹೇಳು. ನಿನಗೆ ಅರ್ಥ ಆಗೋದು ನಿಮ್ಮ ಯಜಮಾನಿಗೆ ಅರ್ಥ ಆಗೋದಿಲ್ವಲ್ಲ. ನಾನು ಏನೇ ಮಾಡಿದ್ರು ಎಲ್ಲ ಅವಳು ಒಳ್ಳೇದಕ್ಕೋಸ್ಕರನೇ ಮಾಡೋದು. ಆದರೆ ಅವಳು ನಾನು ತಪ್ಪಾಗಿ ತಿಳ್ಕೊತಾಳೆ. ನಾನು ಅವಳಿಗೂ ನನ್ನ ಮೇಲೆ ಪ್ರೀತಿ ಬರಲಿ ಅನ್ನೋ ಥರ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾಳೆ. ಹೇಗೂ ಚಿಕ್ಕ ಯಜಮಾನ್ರು ಶಿವಾನಿ ಮದುವೆ ಆಗ್ತಾರೆ. ನಾನು ಶಿವಾನಿಂದ ದೂರ ಹೋಗ್ಬಿಡ್ಲಾ? ಇಲ್ಲ, ನಾನು ಶಿವಾನಿನ ಬಿಡೋದಿಲ್ಲ. ನನ್ನ ಅಪ್ಪನೇ ಹೇಳಿಲ್ವಾ, ಒಂದು ಹೆಣ್ಣು 3ನೇ ಗಂಟೆ ಬೀಳೋವಾಗಲೂ ಅವಳೊಂದು ಮನ್ಸನ್ನು ಬದಲಾಯಿಸ್ಕೋಬೋದು, 2 ಗಂಟೆ ಬಿದ್ದರೂ ಇನ್ನೂ ಮದುವೆ ಆದ ಲೆಕ್ಕ ಅಲ್ಲ ಅಂತ. ನನಗಿನ್ನೂ ಟೈಮ್ ಇದೆ. ಚಿಕ್ಕ ಯಜಮಾನ್ರು ಶಿವಾನಿಗೆ 3ನೇ ಗಂಟೆ ಹಾಕೋವಾಗಲೂ ಅವಳ ಮನ್ಸನ್ನು ಬದಲಾಯಿಸ್ಕೊಂಡು ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಹತ್ರ ಬರ್ಬೋದು. ನಾನು ಅಲ್ಲಿವರೆಗೂ ಕಾಯ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಅಯ್ಯೋ, ನಾನೇ ನಂಗೆ ಡಿಸೈಡ್ ಮಾಡಿಬಿಟ್ಟೆ. ಆದರೆ ನಾನು ಈ ಥರ ಮಾಡೋದ್ರಿಂದ ಚಿಕ್ಕ ಯಜಮಾನ್ರು ಮೋಸ ಮಾಡ್ದಂಗೆ ಆಗಲ್ವಾ? ಅನ್ಯಾಯ ಮಾಡ್ದಂಗೆ ಆಗಲ್ವಾ? ಅದಂಗಾಗತ್ತೆ. ಲವ್ ವಿಚಾರದಲ್ಲಿ ನಾನು ಸೀನಿಯರು. ನಾನು ಅವಳನ್ನು ಫಸ್ಟ್ ಲವ್ ಮಾಡಿದ್ದು. ಅವಳಿಗೂ ನನ್ನ ಮೇಲೆ ಇನ್ನೇನು ಪ್ರೀತಿ ಹುಟ್ಟುತ್ತಾ ಇತ್ತು. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಅಕಸ್ಮಾತ್ ಏನಾದರೂ ಚಿಕ್ಕ ಯಜಮಾನ್ರ ಜೊತೆ ಎಂಗೇಜ್ಮೆಂಟ್ ಆದಮೇಲೂ ನಾನು ಈ ಥರ ಯೋಚನೆ ಮಾಡಿದರೆ ನಂದೇ ತಪ್ಪಾಗೋದು. ಆದರೆ ಇನ್ನೂ ಆಗಿಲ್ವಲ್ಲ. ಅವಳಿಗೂ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು. ಹಾಗೆ ಮಾಡೇ ಮಾಡ್ತೀನಿ. ಅವಳ ಪ್ರೀತಿ ನಾನು ಪಡ್ಕೋತೀನಿ. ಸರಿ ಸುಂದ್ರಿ, ನೀನೇ ಹೇಳು, ನಾನು ಮಾಡ್ತಾ ಇರೋದು ಸರಿ ಅಲ್ವಾ? ನೀನೇನು ಹೇಳ್ತೀಯಾ? ಏನು ಮಾಡೋದು? ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಐಡಿಯಾ. ಇಲ್ಲಿ ಬೇಕು, ಬೇಡ. ಸುಂದ್ರಿ ನೋಡಿಲಿ, 2 ಚೀಟಿ ಇದೆ. ಒಂದರಲ್ಲಿ ಬೇಕು ಅಂತ ಬರ್ದಿದ್ದೀನಿ, ಇನ್ನೊಂದ್ರಲ್ಲಿ ಬೇಡ ಅಂತ ಬರ್ದಿದ್ದೀನಿ. ಇವಾಗ ನನ್ನ ಭವಿಷ್ಯ ನಿನ್ನ ಕೈಲಿದೆ. ಬೇಕು ಅನ್ನೋ ಚೀಟಿ ಎತ್ತಿದ್ರೆ ನಾನು ಮಾಡ್ತಾ ಇರೋದು ಸರಿ ಅಂತ, ನನ್ನ ಪ್ರೀತಿ ನಾನು ಪಡ್ಕೋತೀನಿ. ಅಕಸ್ಮಾತು ಬೇಡ ಅನ್ನೋ ಚೀಟಿ ಎತ್ತಿದ್ರೆ ನಾನು ಮಾಡ್ತಾ ಇರೋದು ತಪ್ಪು. ನಾನು ಶಿವಾನಿನ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗ್ತೀನಿ. ಎತ್ಕೊಡು. ವೆರಿ ಗುಡ್. ನೋಡೋಣ, ನನ್ನನ್ನು ನಿಮ್ಮ ಯಜಮಾನಿ ಜೊತೆ ಸೇರಿಸ್ತೀಯಾ, ದೂರ ಮಾಡ್ತೀಯಾ ಅಂತ. ಬೇಕು. ಜಾಣೆ, ವೆರಿ ಗುಡ್ ಸುಂದ್ರಿ. ನಿನಗೆ ನಾನು ನಿನ್ನ ಯಜಮಾನಿ ಒಂದಾಗೋದು ಇಷ್ಟ ಅಲ್ವಾ? ನನ್ನ ಪ್ರೀತಿ ಗೆಲ್ಲೋದು ನಿನ್ನ ಆಸೆ ಅಲ್ವಾ? ನೋಡ್ತಾ ಇರು, ನಿನ್ನ ಯಜಮಾನಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋಗಿ ಮಾಡೇ ಮಾಡ್ತೀನಿ. ಈ ಬೇಕು ಅನ್ನೋದು ಯಾವಾಗಲೂ ನನ್ನ ಜೊತೆಗೆ ಇರಬೇಕು. ಈ ಬೇಡ ಅನ್ನೋದು ನನಗೂ ಬೇಡ. ಇದೇನಿದು? ಇದರಲ್ಲೂ ಬೇಕು ಅಂತ ಬರ್ದಿದ್ದೆ. ನಾನು ಬರೀ ಒಂದೇ ಚೀಟಿಲಲ್ವ ಬೇಕು ಅಂತ ಬರ್ದಿದ್ದು.
ಹೆಂಗೆ ಸಾಧ್ಯ? ಎರಡರಲ್ಲೂ ಬೇಕು ಅಂತ ಬರ್ತಿದೆ. ಅಯ್ಯೋ ವಿಚಿತ್ರ. ಏನು ಬೇಕಾರಾಗಲಿ, ಒಟ್ಟಿನಲ್ಲಿ ನಾನು ಶಿವಾನಿನ ಪ್ರೀತಿಸೋದಕ್ಕೆ ನನಗೊಂದು ಅವಕಾಶ ಸಿಕ್ತಲ್ಲ, ಅಷ್ಟು ಸಾಕು. ಹಲೋ ಅಪ್ಪ. ಹೇಳೋ ಅಪ್ಪ, ಅದು ನಾನು ಮುಂದಕ್ಕೆ ಹೇಳೋ. ಅದು ನಾನು ಶಿವಾನಿ. ಏನೋ ಹೇಳ್ತಿದ್ಯಾ? ಏನಿಲ್ಲಪ್ಪ, ನೀನು ಎಲ್ಲಿದ್ಯಾ? ಯಜಮಾನ್ರ ಮನೇಲಿ. ಹಾಂ, ಹೌದಾ? ಸರಿ, ಅಲ್ಲೇ ಇರು, ನಾನು ಅಲ್ಲೇ ಬರ್ತಾ ಇದ್ದೀನಿ. ಡ್ಯಾಡ್ ಏನಾದರೂ ಯೋಚನೆ ಮಾಡಿದ್ರ ಶಿವಾನಿ ಅವ್ರ ಜೊತೆ ಯಾರು ಇರ್ತಾರೆ ಅಂತ? ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಕಣೋ, ಆದರೆ ಸರಿಯಾದ ವ್ಯಕ್ತಿ ಸಿಗ್ತಾ ಇಲ್ಲ. ಸ್ವಲ್ಪ ಟೈಮ್ ಕೊಡು, ವ್ಯವಸ್ಥೆ ಮಾಡ್ತೀನಿ. ಇನ್ನು ಎಷ್ಟು ಟೈಮ್ ಬೇಕು ಡ್ಯಾಡ್? ನೀವೆಲ್ಲ ಯಾಕೆ ಈ ವಿಷಯನ ಇಷ್ಟು ಲೈಟಾಗಿ ತಗೋತಿದ್ರ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ಯಾರು ನಾನು ಹೋಗ್ತೀನಿ ಅಂತ ಮುಂದೆನೂ ಬರ್ತಿಲ್ಲ, ಬಟ್ ಯಾಕೆ? ನಾನು ಹೋಗ್ತೀನಿ ಚಿಕ್ಕೇಶ್ ಮಾಡ್ರೆ. ನೀವೇನು ಯೋಚನೆ ಮಾಡಬೇಡಿ, ಶಿವಾನಿ ಅವರ ನಾನು ಸೆಕ್ಯೂರಿಟಿ ಥರ ನೋಡ್ಕೋತೀನಿ. ಬಟ್ ನಿನ್ನೆ ಡ್ಯಾಡ್ ಕೇಳಿದಾಗ ಆಗಲ್ಲ ಅಂದೆ. ಅದು ನೆನ್ನೆ ನನ್ನ ಮೂಡ್ ಸರಿ ಇರಲಿಲ್ಲ ಚಿಕ್ಕೇಶ್ ಮಾಡ್ರೆ. ಆಮೇಲೆ ಒಬ್ಬನೇ ಕೂತು ಯೋಚನೆ ಮಾಡಬೇಕಾದ್ರೆ ನೀವೇ ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಅಲ್ಲಿ ಹೋದರೆ ನನ್ನ ಕೆಲಸನೂ ಆಗತ್ತೆ ಅನ್ನಿಸ್ತು. ಅದಕ್ಕೆ ಈ ತೀರ್ಮಾನಕ್ಕೆ ಬಂದೆ. ನಿನ್ನ ಕೆಲಸನ? ಅದು ಅದು ನನ್ನ ಕೆಲಸ ಅಂದರೆ ನೀವು ಹೇಳಿರೋ ಕೆಲಸ, ಶಿವಾನಿ ಅವ್ರನ್ನ ಸೆಕ್ಯೂರಿಟಿ ಥರ ಕಾಯೋ ಕೆಲಸ, ಅವ್ರ ಮೂಡ್ನ ಸರಿ ಮಾಡೋ ಕೆಲಸ. ತ್ರಿಶೂಲ್, ನಿಜವಾಗ್ಲೂ ನೀನು ಹೋಗೋಕೆ ಒಪ್ಕೋತಾ ಇದೆಯಾ? ನಿಮ್ಗೆ ಯಾವ ತೊಂದರೆನೂ ಇಲ್ಲ ತಾನೆ? ತೊಂದರೆನಾ ಯಜಮಾನ್ರೆ? ನಾನು ಅಲ್ಲಿ ಹೋಗದಿದ್ರೇ ತೊಂದರೆ ಆಗೋದು. ಅಂದರೆ ಶಿವಾನಿ ಅವರು ಒಂಟಿಯಾಗಿರ್ತಾರಲ್ಲ. ಅಲ್ಲ ತ್ರಿಶೂಲ್, ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಟಿರ್ಬೇಕಾಗತ್ತೆ. ಕಷ್ಟ ಆಗತ್ತೆ ಯಜಮಾನ್ರೆ, ಆದರೂ ಪರವಾಗಿಲ್ಲ. ಅಪ್ಪ ಅಮ್ಮ ಜೊತೆಗಿಲ್ಲ ಅಂದ್ರೇನು, ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ. ಇಲ್ಲೇ ಇದ್ದಾರಲ್ಲ, ಒಂದ್ಸತಿ ಕಣ್ತುಂಬ ನೋಡ್ಕೊಂಡ್ಬಿಡ್ತೀನಿ. ಪಾ ಮಾ, ನೀವು ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಶಿವಾನಿ ಅವ್ರ ಮನೆಗೆ ಹೋಗಿ ಬರ್ತೀನಿ. ಸರಿ ಕಣ. ನೀನು ಹೋದರೆ ಅಲ್ಲೇ ಇರಬೇಕಾಗಿ ಬಂದ್ಬಿಡುತ್ತೆ. ನಿನ್ನ ಸ್ನೇಹಿತ ತ್ರಿವಿಕ್ರಮನ್ನ ನೋಡೋಕ್ಕಾಗಲ್ಲ. ನೀನು ಯಾರನ್ನು ಬೇಕಾದ್ರೂ ಬಿಟ್ಟಿರ್ತೀಯ, ಅವನು ಬಿಟ್ಟಿರಲ್ಲ. ಅದು ಓಕೆನಾ? ಸ್ವಲ್ಪ ಕಷ್ಟ, ಆದರೆ ಚಿಕ್ಕೇಶ್ಮಂಡ್ರಿಗೂ ಅದೇ ಆಸೆ ಅಲ್ವಾ? ನಾನು ಶಿವಾನಿ ಅವ್ರ ಜೊತೆ ಇರಬೇಕು, ಅವ್ರ ಮೂಡ್ ಸರಿ ಹೋಗಬೇಕು, ಅವ್ರು ಬೇಜಾರಲ್ಲ ಬೇಗ ಕಳಿಬೇಕು ಅಂದು. ಅವ್ರು ಬೇಗ ಸರಿ ಹೋಗ್ತಾರೆ. ಶಿವಾನಿ ಮೂಡ್ ಚೇಂಜ್ ಮಾಡೋದಕ್ಕೆ, ಶಿವಾನಿ ಮೊದಲು ಹೇಗಿದ್ಲೋ ಹಾಗೆ ನನಗೆ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಸುಮ್ಮನೆ ಇದ್ರೆ ತಪ್ಪಾಗತ್ತೆ. ನಾನು 100% ಶಿವಾನಿ ಮೂಡ್ನ ಚೇಂಜ್ ಮಾಡೇ ಮಾಡ್ತೀನಿ. ಅವಳು ಮೊದಲು ನಮಗೆ ಸಿಕ್ಕಾಗ ಹೇಗಿದ್ಲು ಹಾಗೆ ಮಾಡ್ತೀನಿ. ಚಿಕ್ಕೇಶ್ ಮಾಡ್ರೆ, ನಾನು ಅಲ್ಲಿದ್ದಾಗ ನಿಮ್ಮ ಜೊತೆ ಮಾತಾಡಬೇಕು ಅನ್ಸಿದ್ರೆ ನಿಮಗೆ ಫೋನ್ ಮಾಡ್ತೀನಿ. ನಿಮ್ಮನ್ನು ನೋಡಬೇಕು ಅನ್ಸಿದ್ರೆ ನಿಮ್ಮನ್ನೇ ಅಲ್ಲಿ ಕರ್ಸ್ಕೊತೀನಿ. ತ್ರಿಶೂಲ್, ನೀನು ಹೋಗ್ತೀನಿ ಅಂತ ಹೇಳಿದ್ದು ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಚಿಕ್ಕೇಶ್ ಮಾಡ್ರೆ? ನಾನು ಅಲ್ಲಿಗೆ ಹೋಗೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ, ನನ್ನ ಭವಿಷ್ಯಕ್ಕೂ ಹೆಲ್ಪ್ ಆಗುತ್ತೆ ಅಂದಮೇಲೆ ನಾನು ಅಲ್ಲಿಗೆ ಹೋಗೋದು ಕರೆಕ್ಟು. ನಿನ್ನ ಭವಿಷ್ಯನ ಏನದು? ಹಾಗಂದ್ರೆ ನಾನು ಅದು ಒಳ್ಳೆ ಕೆಲಸ ಮಾಡೋದ್ರಿಂದ ಆ ದೇವರು ನನ್ನ ಪಾಲಿಗೆ ಒಂದಷ್ಟು ಪುಣ್ಯ ಅಂತ ಕೊಡ್ತಾನಲ್ಲ, ಅದನ್ನು ಹೇಳಕ್ ಬಂದೆ ಅಷ್ಟೇ. ಇವ್ ನಡವಳಿಕೆ ಯಾಕೋ ವಿಚಿತ್ರವಾಗಿದೆಯಲ್ಲ. ಇರ್ಲಿ ಎಲ್ಲಿ ಹೋಗ್ತಾನೆ?
ಯಜಮಾನ್ರೆ ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕ ಯಜಮಾನ್ರೆ ನೀವು ಅಷ್ಟೇ. ನಾನು ಅನ್ಕೊಂಡಿದ್ದನ್ನು ಸಾಧಿಸ್ತೀನಿ. ಬರ್ತೀನಿ. ರೀ, ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಮನೆಗೆ ಈ ಥರ ಗಂಡು ಮಕ್ಕಳನ್ನ ಕಳಿಸೋದು ನಂಗೆ ಸರಿ ಅನ್ಸಲ್ಲ. ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗುತ್ತೆ. ನನಗೆ ತ್ರಿಶೂಲ್ ಮೇಲೆ ಅಪಾರವಾದ ನಂಬಿಕೆ ಇದೆ. ಅವನು ನಮ್ಮ ಮನೆ ಮಗ ಇದ್ದ ಹಾಗೆ, ಯೋಚನೆ ಮಾಡಬೇಡ. ನೀವು ನಿರ್ಧಾರ ಮಾಡಬೇಕಾದ್ರೂ ದೇವರ ಆಶೀರ್ವಾದ ತಗೊಳ್ಬೇಕು ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಇವಾಗ ನಾನು ನಿನ್ನ ಹತ್ರ ಆಶೀರ್ವಾದ ಬೇಡ್ಕೊಂಡು ಬಂದಿದ್ದೀನಿ ಹನುಮಂತ. ನಾನು ತುಂಬ ಇಷ್ಟಪಡೋ ಶಿವ ನೀನು ಪಡ್ಕೋಬೇಕು. ಅವಳ ಮನಸ್ಸಲ್ಲಿ ಮತ್ತೆ ನನ್ನ ಮೇಲೆ ಪ್ರೀತಿ ಹುಟ್ಟೋಗಿ ಮಾಡೋಕ್ಕೆ ನಾನು ಪ್ರಯತ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೆ ನೀನು ನನ್ನ ಜೊತೆಯಾಗಿರಬೇಕು. ಹನುಮ, ನೀನು ಹೇಳಿ ಕೇಳಿ ಬ್ರಹ್ಮಚಾರಿಯಾಗಿದ್ರು ನನ್ನ ವಿಚಾರನ ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತನಾ? ನೀನು ಬ್ರಹ್ಮಚಾರಿನೇ ಆಗಿರಬಹುದು, ಆದರೆ ದೂರ ಆಗಿದ್ದ ಶ್ರೀರಾಮ ಸೀತಾದೇವಿನ ಒಂದು ಮಾಡಿದ ಕ್ರೆಡಿಟ್ಸ್ ನಿನ್ನ ಹೆಸರಲ್ಲಿದೆ. ಇವಾಗ ನನ್ನವನು ಹಾಗೆ ಮಾಡೋ ಹನುಮ. ನನ್ನಿಂದ ದೂರ ಹೋಗ್ತಾ ಇರೋ ಶಿವ ನೀನು ತಡೆದು ಮತ್ತೆ ನನ್ನ ಹತ್ರ ಸೇರಿಸೋ ಜವಾಬ್ದಾರಿ ನಿಂದು. ಹನುಮಂತ, ನೀನು ನನ್ನ ಶಿವ ನೀನು ಒಂದು ಮಾಡಿದ್ರೆ ನಾನು ದಿನ ನಿಂಗೆ ಪೂಜೆ ಮಾಡ್ತೀನಿ, ಹನುಮಾನ್ ಚಾಲೀಸ್ ಓದ್ತೀನಿ. ಅಷ್ಟೇ ಯಾಕೆ, ಇದೇ ಸೋಮವಾರದಿಂದ ದಿನ ಸಂಜೆ ಜೀ ಕನ್ನಡದಲ್ಲಿ ನಿನ್ನ ಚರಿತ್ರೆ ಹೇಳೋ ರಾಮಭಕ್ತ ಹನುಮಂತ ಧಾರಾವಾಹಿನ ತಪ್ಪದೆ ನೋಡ್ತೀನಿ. ಹನುಮ, ಸೋಮವಾರದಿಂದ ಶುಕ್ರವಾರದ ತನಕ ಸಂಜೆ 5:30ಕ್ಕೆ ರಾಮಭಕ್ತ ಹನುಮಂತ ಧಾರಾವಾಹಿನ ಒಂದು ದಿವಸ ಮಿಸ್ ಮಾಡದೆ ನೋಡ್ತೀನಿ. ಪ್ರಾಮಿಸ್. ನನ್ನ ಶಿವಾನಿನ ಒಂದು ಮಾಡ್ತೀಯ ಅಲ್ವಾ? ಪ್ಲೀಸ್ ಪ್ಲೀಸ್ ಹನುಮಂತ. If you come today, ಸಖತ್ತಾಗಿದೆ ಮನೆ. ಇನ್ಮೇಲೆ ಇದು ನನ್ನ ಮನೆನೇ. ಇಲ್ಲಿರ್ಲಿ, ನಾನು ಮೇಲಿರ್ಲಾ ಕೆಳಗಿರ್ಲಾ? ಬೇಡ ಬೇಡ, ಮೇಲೆ ಯಾವತ್ತಿದ್ರು ಮೇಡಮ್ ಇರಲಿ. ನಾವು ಇಲ್ಲೇ ಎಲ್ಲೋ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೆಕೆ ಆಗ್ತಾ ಇದೆ. ಬಾಗಿಲು ತೆರಿಯೇ ಸೈಸಮ್ಮ. ಹಾ ಮೇಡಮ್, ಶಿವಾನಿ ಮೇಡಮ್. ರೀ ಮೇಡಮ್, ಎಲ್ಲಿದ್ದೀರಿ? ಎಲ್ಲೋ. ಹಾಯ್. ಮತ್ತೆ ಬಂದ್ಯಾ ನೀನು? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಮೊದಲಿನಿಂದ ಹೊರಡು. ಮೇಡಮ್, ನಾನು ಹೋಗೋದಕ್ಕೆ ಬಂದಿಲ್ಲ, ಇಲ್ಲೇ ಇರೋದಕ್ಕೆ ಬಂದಿರೋದು. ನೋಡಿ, ಬ್ಯಾಗ್ ಸಮೇತ ಬಂದ್ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಇಲ್ಲೇ ಈ ಮನೆಯಲ್ಲೇ ಟೆಂಟು. ಏನ್ ಹೇಳ್ತಿದ್ಯಾ ನೀನು? ನೀನ್ ಯಾಕೆ ಇಲ್ಲಿರ್ತೀಯ? ಸಾಧ್ಯನೇ ಇಲ್ಲ. ಇನ್ನೊಂದು ಕ್ಷಣನೂ ನೀನ್ ನನ್ನ ಮನೇಲಿ ಇರಬಾರ್ದು. ಹೊರಡು. ಹೋಗು ಅನ್ನೋ ಮಾತು ಕೇಳಿ ಕೇಳಿ ಬೋರ್ ಆಗೋಗಿದೆ ಮೇಡಮ್. ಬೇರೆ ಏನಾದರೂ ಸ್ಪೆಷಲ್ ಆಗಿದ್ರೆ ಹೇಳಿ, ಕೇಳೋಣ. ಮತ್ತೆ ತಿಂಡಿ ಆಯ್ತಾ? ಆಗಿಲ್ಲ ಅಂದ್ರೆ ಹೇಳಿ, ನಾನೇ ಮಾಡ್ಕೊಡ್ಲಾ? ತ್ರಿಶೂಲ್ ನಿಂದ ಯಾಕೋ ಅತಿ ಆಯ್ತು. ನಾನು ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ಇರು, ಈಗಲೇ ತ್ರಿವಿಕ್ರಮ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಿದ್ದೀನಿ. ತ್ರಿಶೂಲ್ ನನಗೆ ಕಾಟ ಕೊಡ್ತಾ ಇದ್ದಾನೆ, ನಮ್ಮ ಮನೇಲೇ ಇರ್ತಾನಂತೆ, ಲಗೇಜ್ ಬ್ಯಾಗ್ ಕೂಡ ತಂದಿದ್ದಾನೆ ಅಂತ ಎಲ್ಲ ಹೇಳ್ತೀನಿ. ಇದು ವರ್ಕೌಟ್ ಆಗೋದಿಲ್ಲ. ನೀವು ಚಿಕ್ಕ ಯಜಮಾನ್ರಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಮೇಡಮ್. ಯಾಕಂದ್ರೆ ನಾನು ಇಲ್ಲಿ ಬರೋದಕ್ಕೆ ಆರ್ಡರ್ ಸಿಕ್ಕಿರೋದೆ ಹೈಯರ್ ಅಥಾರಿಟಿಯಿಂದ, ಅಂದರೆ ಮೇಲಧಿಕಾರಿಗಳಿಂದ. ಯಾರದು? ಯಾರು ಹೇಳು? ಅದನ್ನು ತ್ರಿವಿಕ್ರಮ್ಗೆ ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ನೀವು ಚಿಕ್ಕ ಯಜಮಾನ್ರಿಗೆ ಫೋನ್ ಮಾಡ್ಬಿಟ್ಟು, ತ್ರಿವಿಕ್ರಮ್ ಅವರೇ, ತ್ರಿಶೂಲ್ ನನ್ನ ಮನೆಗೆ ಬಂದ್ಬಿಟ್ಟಿದ್ದಾನೆ, ಅವ್ನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ, ಆದರೆ ಅವ್ನು ಇಲ್ಲಿರೋದು ನನಗೆ ಇಷ್ಟ ಇಲ್ಲ, ಅವ್ನು ಆರ್ಡರ್ ಕೊಟ್ಟಿರೋದೇನೆ ಅವ್ರು ಯಜಮಾನ್ರಂತೆ, ಅಂದ್ರೆ ನಿಮ್ ಡ್ಯಾಡ್ ಅಂತೆಲ್ಲ ಹೇಳ್ಬಿಡಿ. ಅಂದ್ರೆ ದಿಗ್ವಿಜಯ್ ಅಂಕಲ್ ನಿನ್ನ ಕಳಿಸಿದ್ದ? ಹೌದು, ಅವರೇ ಕಳಿಸಿದ್ದು. ಮೇಡಮ್, ನೀವೊಂದು ಕೆಲಸ ಮಾಡಿ, ಚಿಕ್ಕ ಯಜಮಾನ್ರಿಗೆ ಹೇಳೋ ಬದಲು ಯಜಮಾನ್ರಿಗೆ ಫೋನ್ ಮಾಡ್ಬಿಡಿ.
ಅವ್ರು ಒಂದೇ ಒಂದು ಮಾತು ಇಲ್ಲಿ ಇರಬೇಡ ಬಂದ್ಬಿಡು ಅಂತ ಹೇಳ್ಬಿಡ್ಲಿ, ಇನ್ನು 1 ಸೆಕೆಂಡ್ ಇರೋದಿಲ್ಲ ಮೇಡಮ್. ಹೆಂಗೆ ಬಂದು ಹಾಗೆ ರಿವರ್ಸ್ ಗೇರಲ್ಲಿ ಹೊಟ್ಟೋಗ್ಬಿಡ್ತೀನಿ. ತ್ರಿಶೂಲ್ ಪ್ಲೀಸ್, ಯಾರು ಏನೇ ಹೇಳಿರಲಿ ನೀನು ಇಲ್ಲಿ ಇರಬಾರ್ದು, ಹೊರಡು. ಅದಂಗಾಗುತ್ತೆ ಮೇಡಮ್. ನಾನೇನು ಅಂತ ನಿಮ್ಗೆ ಗೊತ್ತಿಲ್ವಾ? ಯಜಮಾನ್ರು ಹೇಳಿದ ಕೆಲಸನ ಮಾಡದೆ ಬಿಡೋ ಮಗನೇ ಅಲ್ಲ. ಅಂಥದ್ರಲ್ಲಿ ಅವರು ಇಲ್ಲಿರು ನಿಮ್ಮನ್ನ ಸೆಕ್ಯೂರಿಟಿ ಥರ ನೋಡ್ಕೊ ಅಂತ ಹೇಳಿದ್ದಾರೆ. ಇದನ್ನ ಬಿಟ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ನಾನು ಹೋಗೋದಿಲ್ಲ. ಪ್ಲೀಸ್ ಹೋಗು. ಯಾಕೆ ಮೇಡಮ್ ಹಿಂಗಾಡ್ತೀರಾ? ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡು, ನೀನು ಇಲ್ಲಿರೋದಕ್ಕೆ ತ್ರಿವಿಕ್ರಮ್ ಅವ್ರ ಡ್ಯಾಡ್ ಪರ್ಮಿಷನ್ ಕೊಟ್ಟಿರ್ಬೋದು, ಆದರೆ ಇದು ನನ್ನ ಮನೆ, ನನ್ನ ಪರ್ಮಿಷನ್ ಬೇಕು. ನೀನು ಇಲ್ಲಿರೋದು ನನಗಿಷ್ಟ ಇಲ್ಲ. ಮೊದಲು ಆಚೆ ಹೋಗು. ಮೇಡಮ್, ಈಗೇನು ನೀನು ಆಚೆ ಹೋಗ್ತೀಯೋ ಅಥವಾ ನಾನೇ ತಳ್ಳಬೇಕಾ? ಮೇಡಮ್, ಇದು ಅನ್ಯಾಯ ಮೇಡಮ್. ನ್ಯಾಯನೋ ಅನ್ಯಾಯನೋ ಅದನ್ನ ಹೊರಗಡೆ ನಿಂತ್ಕೊಂಡು ಡಿಸೈಡ್ ಮಾಡು. ಅಯ್ಯೋ ಮೇಡಮ್, ಮೇಡಮ್ ಏನು ಮಾಡ್ತಾ ಇದ್ದೀರಾ? ರೀ ಇರ್ರಿ, ರೀ 1 ನಿಮಿಷ ಇರ್ರಿ. ರೀ ನನ್ನ ಬ್ಯಾಗ್ ಕಂಡ್ರಿ. ಅಯ್ಯೋ ಅಯ್ಯೋ ಮೇಡಮ್, ಯಾಕ್ರಿ ಮೇಡಮ್? ಮೇಡಮ್ ಬಾಗಿಲು ತೆಗೀರಿ ಮೇಡಮ್. ಮೇಡಮ್ ನೀವು ಬಾಗಿಲು ತೆಗೀಲಿಲ್ಲ ಅಂದ್ರೆ ನಾನು ಇಲ್ಲೇ ಕೂತ್ಕೋತೀನಿ, ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಇರು, ಎಷ್ಟೊತ್ತಿರ್ತೀಯ? ಸಂಜೆ ಆಗ್ತಿದ್ದಾಗೆ ಜೋರಾಗಿ ಗಾಳಿ ಬೀಸುತ್ತೆ, ಚಳಿ ಆಗುತ್ತೆ, ಆಗ ನೀನೇ ಎದ್ದು ಹೋಗ್ತೀಯ. ಏನ ಚಳಿ ಗಾಳಿನ? ನನ್ನನ್ನು ನೋಡಿ ಅದೇ ಹೆದರ್ಕೊಂಡು ಓಡಬಿಡ್ಬೇಕು. ಅಲ್ಲಿ ತನಕ ನಾನು ಇಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀನಿ. ಕೂಗು, ಅದ್ ಎಷ್ಟೊತ್ತು ಕೂಗ್ತೀಯೋ ಕೂಗು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ಬಾಗಿಲು ತೆಗಿಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ಬಾಗಿಲು ತೆಗಿಬೇಕು. ನೋಡ್ರಪ್ಪ ಇಲ್ಲಿ ಬಾಗಿಲು ತೆಗಿತಲ್ಲ ಮೇಡಮ್. ಹಲೋ ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಇವಾಗ ಮೇಡಮ್ ಬಾಗಿಲು ತೆಗಿತಲ್ಲ, ಇದಕ್ಕೆ ನಾನೇನ್ ಮಾಡ್ಬೇಕು ನೀವೇ ಹೇಳಿ. ಮೇಡಮ್ ಬಾಗಿಲು ತೆಗಿರಿ ಮೇಡಮ್. ಮೇಡಮ್ ಅಟ್ಲೀಸ್ಟ್ ಮಾತಾಡಿ. ನೀವು ಈ ಥರ ಮಾತಾಡದೆ ಸೈಲೆಂಟ್ ಆಗಿದ್ರೆ ನನಗೆ ಭಯ ಆಗತ್ತೆ. ಹಲೋ ಹಲೋ, ಓಹೋ ಮಾತಾಡೋದಿಲ್ವಾ? ನಿಮ್ಮನ್ನು ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೂರ್ಯ ಮುಳುಗಿ ಚಂದ್ರ ಬಂದಾಯ್ತು, ನೀನು ಬಾಗಿಲು ತೆಗೆದ್ ಯಾವಾಗ ಯಾವಾಗ? ಊರಿಗೂರೇ ಮನೆ ಸೇರ್ಕೊಂಡಾಯ್ತು, ನೀನು ಬಾಗಿಲು ತೆಗೆದ್ ಯಾವಾಗ ಯಾವಾಗ ಯಾವಾಗ? ಓಹೋ ಇಷ್ಟೊಂದು ದಿಮಾಕ ನಿಮಗೆ? ಇರ್ಲಿ ಇರ್ಲಿ. ಚಳಿದ ಬ್ಯಾಡ, ಕತ್ಲಿದ ಬ್ಯಾಡ, ಅಲ್ಲಿ ಕಾಡಿದ ಬ್ಯಾಡ, ಆ ಕಡೆ ಬಯಲಿದ ಬೇಡ. ಓ ಸೆಸಮ್ಮ, ಆ ಸೆಸಮ್ಮ, ಸೆಸಮ್ಮ ಸೆಸಮ್ಮ ಬಾಗಿಲು ತೆಗಿಯಮ್ಮ. ಸೆಸಮ್ಮ ಸೆಸಮ್ಮ ಬಾಗಿಲು ತೆಗಿಯಮ್ಮ. ಸೆಸಮ್ಮ ಸೆಸಮ್ಮ ಬಾಗಿಲು ತೆಗಿಯಮ್ಮ. ಸೆಸಮ್ಮ ಸೆಸಮ್ಮ ಬಾಗಿಲು ತೆಗಿಯಮ್ಮ. ತ್ರಿಶೂಲ್ ಪ್ಲೀಸ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಪ ಅಂತೂ ಮಾತಾಡಿದ್ರಲ್ಲ ಮೇಡಮ್. ಹೆಂಗಿತ್ತು ಸಾಂಗು? ತ್ರಿಶೂಲ್ ಪ್ಲೀಸ್, ಇಲ್ಲಿಂದ ಹೊರಟೋಗು. ನೀವು ಒಳಗಿದ್ದೀರಾ, ಬಚಾವಾಗ್ಬಿಟ್ರಿ. ನೋಡ್ಬೇಕಾಗಿತ್ತು, ಕಳೆದೋಗ್ಬಿಡ್ತಾ ಇದ್ರಿ. ತ್ರಿಶೂಲ್ ಸುಮ್ಮನೆ ಇರೋದಕ್ಕೆ ಏನ್ ತಗೋತೀಯಾ? ನೀವು ಪ್ರೀತಿಯಿಂದ ಏನ್ ಕೊಟ್ರು ತಗೋತೀವಿ. ಏನ್ ಕೊಡ್ತೀರಾ? ತ್ರಿಶೂಲ್ ದಯವಿಟ್ಟು ಇಲ್ಲಿಂದ ಹೊರಡು. ಮೇಡಮ್ ನಾನು ಎಲ್ಲಿಗೂ ಹೋಗೋದಕ್ಕೆ ಬಂದಿಲ್ಲ, ಇಲ್ಲೇ ಇರೋದಕ್ಕೆ ಬಂದಿರೋದು. ಪ್ಲೀಸ್ ಬಾಗ್ಲಿ ತೆಗೀರಿ, ಇಲ್ಲ ಆಚೆ ತುಂಬಾ ಚಳಿ ಆಗ್ತಾ ಇದೆ. ಓ ಮತ್ತಾಗ್ಲೇ ನನಗೆ ಚಳಿ ಗಾಳಿಯಿಂದ ಏನೂ ಆಗಲ್ಲ ಅಂತ ಹೇಳ್ತಿದ್ದೆ. ನೋಡು, ಮನೆಗೆ ಹೊರಡು. ನನ್ಗೆ ಯಾವುದೇ ಕಾರಣಕ್ಕೂ ಬಾಗ್ಲು ತೆಗೆಯೋದಿಲ್ಲ. ನೋಡಿ, ನೀವು ಇದೇ ಥರ ಗಂಡು ಮಕ್ಕಳನ್ನ ಗೋಳೈಕೋತಾ ಇದ್ರೆ ಅಖಿಲ ಕರ್ನಾಟಕ ಭವಿಷ್ಯ ಪ್ರೇಮಿಗಳ ಸಂಘದವ್ರನ್ನ ಕರ್ಕೊಂಡ್ಬಂದು ಇಲ್ಲೇ ಮನೆ ಮುಂದೆ ಕೂತು ಪ್ರತಿಭಟನೆ ಮಾಡ್ಬಿಡ್ತೀನಿ. ನೀನು ಯಾರನ್ನ ಬೇಕಾದರೂ ಕರ್ಸ್ಕೊ, ಏನು ಬೇಕಾದರೂ ಮಾಡು. ನನ್ನ ನಿರ್ಧಾರ ಇಷ್ಟೇ. ನನ್ನ ಮನೆ ಬಾಗ್ಲು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ.